ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತಿದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನ್ನ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನು ಅಂತಂದರೆ ಬರ್ಡ್ಸ್ಗಳನ್ನ ಪೇರಿಂಗ್ ಮಾಡೋದಂಗೆ, ಪೇರಿಂಗ್ ಮಾಡಿಸಿ ಬ್ರೀಡ್ ಮಾಡಿಸೋದಂಗೆ, ನಿಮ್ಮ ಮನೆಗೆ ಅಡ್ಜಸ್ಟ್ ಮಾಡೋದಂಗೆ ಅಂತ ಎಲ್ಲ ತಿಳಿಸ್ಕೊಡ್ತಿದ್ದೀನಿ. ಅದು 4 ಪಾಯಿಂಟ್ ಇದೆ ಫ್ರೆಂಡ್ಸ್, 4-5 ಪಾಯಿಂಟ್ ಇದೆ. ನಾನು ಎಲ್ಲನೂ ನಿಮ್ಗೆ ಹೇಳ್ತೀನಿ. ಫಸ್ಟ್ ಟೈಮ್ ನೀವು ಬರ್ಡ್ಸ್ಗಳು ತರೋಕ್ಕಿಂತ ಅಂಗಡಿಗೆ ಹೋಗ್ತೀರಾ, ಅಲ್ಲಿ ಒಂದು ಕೇಸ್ ಸೆಲೆಕ್ಷನ್ ಮಾಡ್ತೀರಾ. ಆಮೇಲೆ ಇನ್ನೊಂದು ವಿಷಯ, ಮೇಲು ಫೀಮೇಲು ಒಂದೇ ಅಂಗಡಿ ತರಕ್ಕೆ ಹೋಗ್ಬೇಡಿ. ಯಾವತ್ತಿದ್ರೂ ಮೇಲೊಂದು ಅಂಗಡಿ ತಗೊಬನ್ನಿ, ಫೀಮೇಲ್ ಇನ್ನೊಂದು ಅಂಗಡಿ ತಗೊಬನ್ನಿ. ಯಾಕೆ ಅಂತ ಅಂದರೆ ಬ್ಲಡ್ ಲೈನ್ ಒಂದೇ ಇರಬಾರ್ದು ಬಡ್ಸ್ಕೊಳ್ಳೋದು. ಈಗ ಒಂದೇ ಶಾಪ್ ಕೊಡೋದಾದ್ರೆ ಒಂದೇ ಮರಿಗಳು ಒಂದೇ ಅಪ್ಪ ಅಮ್ಮ ತಂದುಬಿಟ್ಟಿರ್ತಾರೆ. ಬ್ಲಡ್ ಲೈನ್ ಚೇಂಜ್ ಇರ್ತಾರೆ. ಬೇಕಾದ್ರೆ ನೀವು ಬೇರೆ ಬೇರೆ ಅಂಗಡಿ ತರೋದ್ರಿಂದ, ಮೇಲೊಂದು ಅಂಗಡಿಲಿ ಫೀಮೇಲ್ ಅಂಗಡಿ ತರೋದ್ರಿಂದ ನೀವು ಕನ್ಫರ್ಮ್ ಮೇಲು ಫೀಮೇಲ್ ಒಂದು ವೀಡಿಯೋ ಮಾಡಿದ್ದೀನಿ, ಮೇಲು ಫೀಮೇಲ್ ಹೆಂಗೆ ಕಂಡು ಹಿಡಿಯೋದು ಅಂತ. ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಮೇಲೊಂದು ಕಡೆಗೆ ಒಂದು ಅಂಗಡಿಲಿ, ಫೀಮೇಲ್ ಒಂದು ಕಡೆ ಅಂಗಡಿಲಿ ತಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾವತ್ತಿದ್ರೂ ಬರ್ಡ್ಸ್ ಕೂಡ ಎರಡು ಥರ ಕೊಡಿ. 4 ತಗೊಬನ್ನಿ. ಫಸ್ಟ್ ಟೈಮ್ ಯಾರ್ಯಾರು ತರ್ತೀರೋ 4 ಬರ್ಡ್ಸ್ಗಳು ತಗೊಬನ್ನಿ. 1 kg ಬಿಡಿ. ಯಾವಲ್ಲೂ ಅದನ್ನೇ ನೋಡ್ತಿರ್ಬೇಡಿ. ಅದಕ್ಕೊಂದು ಪ್ರೈವೇಸಿ ಅಂತ ಕೊಡಿ. ಗಾಳಿ ಬೆಳಕು ಚೆನ್ನಾಗಿ ಬೆಳೋ ಜಾಗದಲ್ಲಿ ಹಿಡಿಯೋದನ್ನು. ಅದು ಪದೇ ಅದನ್ನು ನೋಡೋಕೆ ಹೋಗ್ಬಿಡಿ. ನೋಡ್ತೀರಿ ಏನು ಗೊತ್ತಾ, ಅವಕ್ಕೆ ಇರಿಟೇಟ್ ಆಗುತ್ತೆ, ಪ್ರೈವೇಸಿ ಸಿಗಲ್ಲ ಅವಕ್ಕೆ. ಸ್ವಲ್ಪ ನಿಮ್ಮ ಮನೆಯಾಗ ಅಡ್ಜಸ್ಟ್ ಆಗಲಿ, ಒಂದು 3 months ಅಡ್ಜಸ್ಟ್ ಆಗಲಿ. ಅಡಲ್ಟ್ ಪೇರ್. ಆಮೇಲೆ ಇನ್ನೊಂದು, ಗಂಡು ಯಾವತ್ತಿದ್ರೂ ದೊಡ್ಡದಾಗಿರಬೇಕು. ಫೀಮೇಲ್ ಅದಕ್ಕಿಂತ ಒಂದು 2 ತಿಂಗಳು ಕಮ್ಮಿ ನಡೀತದೆ. ಯಾವತ್ತೂ ಬ್ರೀಡ್ ಮಾಡಿಸ್ಬೇಕಂದ್ರೆ ಒಂದು 6 to 7 months ಬ್ರೀಡ್ ಮಾಡಿಸ್ಬೋದು. ಅದು ಮೊಟ್ಟೆಯಿಂದ ಆಚೆ ಆಗಿ 6 to 7 months ಬ್ರೀಡಿಂಗ್ ಸ್ಟೇಜ್ ಆಗುತ್ತಾ, ಬ್ರೀಡಿಂಗ್ ರೆಡಿ ಆಗುತ್ತದೋ. ಈ ಗಂಡು ಬೇಕಾದ್ರೆ ಒಂದು ವರ್ಷದೇ ಆಗಿರಲಿ, ಏನು ತೊಂದರೆ ಇಲ್ಲ. ಅಂಗಡಿಗೆ ಹೋದಾಗ ನೀವು ದೊಡ್ಡದೇ ತಗೊಬನ್ನಿ. ಫೀಮೇಲ್ ಬೇಕಾದ್ರೆ ಒಂದು 2 ತಿಂಗಳು ಕಮ್ಮಿನೇ ಇರಲಿ, ಒಂದು 6 months ಇರಲಿ, ಏನು ತೊಂದರೆ ಇಲ್ಲ. ತಂದುಬಿಟ್ಟು ಬಿಡಿ. ಒಂದು 4 ಬಡ್ಸ್ಕೊಳ್ಬಿಡಿ. ಯಾಕಂದರೆ 2 ಬಡ್ಸ್ಕೊಂಡಿದ್ರೆ ಅವಕ್ಕೆ ಇದು ನಾವು ಹೆಂಗೆ ಬರೀ ಬೇರೆ ಕಡೆ ಕೋರೆ ಬರೀ ಇಬ್ಬರೇ ಇದ್ರೆ ಹೆಂಗೆ ಬೇಜಾರಾಗ್ತದೆ. 4 ಬಡ್ಸ್ಕೊಂಡಿದ್ರೆ ಹೊಂದ್ಕೊತವೆ, ಬೇಗ ನಿಮ್ಮ ಮನೆಗೆ ಅಡ್ಜಸ್ಟ್ ಆಗ್ತವೆ, ಇದಾಗ್ತವೆ. 4 ಬಡ್ಸ್ ತಂದಕ್ಕೆ ನಿಮ್ಮ ಸಡನ್ನಾಗಿ ಮಡಕೆಗಳು ಪಾಟು ಏನು ಕಟ್ಟಕ್ಕೆ ಹೋಗ್ಬಿಡಿ. ಅದು ನಿಮ್ಮ ಮನೆಗೆ ಅಡ್ಜಸ್ಟ್ ಆಗಲಿ. ಆಮೇಲೆ 4 ಬಡ್ಸಲ್ಲಿ 2 ಮೇಲು 2 ಫೀಮೇಲ್ ತಗೊಬನ್ನಿ. ಆಮೇಲೆ ಒಂದು ವೆಯ್ಟ್ ಮಾಡಿ, ಒಂದು 2-3 ತಿಂಗಳು ವೆಯ್ಟ್ ಮಾಡಿ. ಚೆನ್ನಾಗಿ ಫುಡ್ಡು, ನೀರು, ಅವಕ್ಕೆ ಏನೇನು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಎಲ್ಲ ಕೊಡಿ. ಆಲ್ರೆಡಿ ವೆಯ್ಟ್ ಮಾಡಿ, ಅದು ಗೊತ್ತಾಗುತ್ತೆ ನಿಮಗೆ. ನೀವು ಫುಡ್ಡು ನೀರು ಆಗಕ್ಕೆ ಹೋದಾಗ ಪೇರಿಂಗ್ ಯಾವುದೇ ಪೇರಿಂಗ್ ಆಗ್ತಿರುತ್ತೆ, ಅದು ಇಷ್ಟ ಬಂದು ಮೇಲು ಪೇರಿಂಗ್ ಆಗುತ್ತೆ ಆಲ್ರೆಡಿ. ಅದು ಎರಡು ಇರ್ತಾವಲ್ವಾ, ಅದು ಯಾವ್ದು ಚಾಯ್ಸ್ ಮಾಡ್ಕೊಳ್ಳೋದು ಅದು ಇದಾಗುತ್ತೆ. ಇನ್ನೊಂದು ಸಪ್ರೇಟ್ ಇರ್ತಲ್ವ, 2 ಸಪ್ರೇಟ್ ಇರ್ತಾವೆ ಒಂದು ಚಾಯ್ಸ್ ಮಾಡೋದಕ್ಕೆ. ಅದು ಆಲ್ರೆಡಿ ಈ ಕಡೆ ಪಕ್ಕದ ನೋಡೋಕೆ ಕಲ್ತ್ಕೊಳ್ತವೆ. ಅವೆರಡು ಪೇರ್ ಆಗೇ ಆಗ್ತವೆ ಫ್ರೆಂಡ್ಸ್. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ತಂದಿರ್ತೀರಾ, ಯಾವುದಾದ್ರು ಅಕ್ಕಪಕ್ಕ ಕೂತ್ಕೊಂಡು ಮೇಲು ಫೀಮೇಲ ಮೇಲೆ ಕೆರಿತಾ ಇರ್ತವೆ, ಕ್ಲೀನ್ ಮಾಡ್ತಾ ಇರುತ್ತೆ ಫೆದರ್ಸ್ ಎಲ್ಲನೂ. ಆಮೇಲೆ ಫುಡ್ ಎಕ್ಸ್ಚೇಂಜ್ ಮಾಡ್ತಾ ಇರುತ್ತೆ, ಫುಡ್ಗಳು ಎಕ್ಸ್ಚೇಂಜ್ ಮಾಡ್ತಾ ಇರುತ್ತೆ ಮೇಲು ಫೀಮೇಲ್. ಅದು ಪಕ್ಕ ಮೇಲು ಫೀಮೇಲ್ ಪೇರ್ ಆಗಿದೆ ಅಂತಾನೆ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಪೇರ್ ಆಗಿದೆ ಅಂತ ಗೊತ್ತಾಗಿರ್ತಲ್ವ ನಿಮಗೆ, ಅಂಥ ಟೈಮಲ್ಲಿ ನೀವು ಬ್ರೀಡಿಂಗ್ ಬಾಕ್ಸ್ ಆದರೂ ಆಯಿತು, ಮೊಡಕೆನಾದರೂ. ನಾನು ಸಜೆಷನ್ ಮಾಡೋದು ಬ್ರೀಡಿಂಗ್ ಬಾಕ್ಸ್ ನಾನು ಹಾಕಿದ್ದು ನೋಡಿ. ಇಲ್ಲಿ ಇವೆಲ್ಲ ಬ್ರೀಡಿಂಗ್ ಬಾಕ್ಸಲ್ಲಿ ತುಂಬ ಒಳ್ಳೆಗಳು ಮರಿಗಳು ಬರ್ತವೆ ಅಂತ ಹೇಳಿದ್ದೀನಿ ನಿಮಗೆ ವಿಡಿಯೋ ನೋಡಿ. ಸ್ಟಾರ್ಟಿಂಗ್ ಬ್ರೀಡಿಂಗ್ ಬಾಕ್ಸ್ನೇ ಕೊಡಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋ ಪರವಾಗಿಲ್ಲ, ಬ್ರೀಡಿಂಗ್ ಬಾಕ್ಸ್ ಕೊಡಿ. ಇನ್ನೊಂದು ಈ ಕಡೆ ದೊಡ್ಡಕೆ ತಂದಿರ್ತಿರಲ್ಲ, ಅದಕ್ಕೆ ಮತ್ತೆ ಇದು ಮಾಡೋಕೆ ಇನ್ನೊಂದು ಖರ್ಚು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದೇ ಕೆಜಿಲಿ ಆ ಕಡೆಗೆ ಒಂದು ಬ್ರೀಡಿಂಗ್ ಬಾಕ್ಸ್, ಈ ಕಡೆಗೆ ಒಂದು ಬ್ರೀಡಿಂಗ್ ಬಾಕ್ಸ್, 2 ಕಡೆಗೆ ಒಂದು ಬ್ರೀಡಿಂಗ್ ಬಾಕ್ಸ್ ಸೆಟ್ ಮಾಡಿ. ಅದು ಆಲ್ರೆಡಿ ಯಾಕಂದರೆ ಫಸ್ಟ್ ಟೈಮ್ ಅದು ಏನಾಗುತ್ತೆ ಯಾರು ನಿಮ್ಮ ಮನೆಗೆ ಅಡ್ಜಸ್ಟ್ ಆಗಿರುತ್ತೆ, ಪೇರಿಂಗ್ ಆಗಿರುತ್ತೆ. ಒಂದು ಪೇರಿಂಗ್ ಆಗಿ ಫೀಮೇಲು ಪಾರ್ಟ್ಗಳು ಚೆಕ್ ಮಾಡುತ್ತೆ, ಇದು ನಂಗೆ ಸೇಫ್ಟಿ ಇದೆಯಾ ಜಾಗ ಏನು ಅಂತ ಬ್ರೀಡಿಂಗ್ ಬಾಕ್ಸಲ್ಲಿ ಚೆಕ್ ಮಾಡುತ್ತೆ. ಒಂದು ದಿನಕ್ಕೆ ಒಂದು 2-3 ಟೈಮ್ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಮೀಟಿಂಗ್ ಆಗುತ್ತೆ ಫ್ರೆಂಡ್ಸ್. ಮೀಟಿಂಗು ಬೆಳಗ್ಗೆ ಕೋಲ್ಡ್ ಜಾವದಲ್ಲಿ ಮೀಟಿಂಗ್ ಆಗುತ್ತೆ. ಮೇಲೂ ಮೀಟಿಂಗ್ ಮಾಡುತ್ತೆ ಅದನ್ನು. ಅವಾಗ ಅದನ್ನು ಮೀಟಿಂಗ್ ಆಗಿ ಒಂದು 5 ಡೇಸಿಂದ 5 ದಿವಸದಿಂದ 6 ದಿವಸಕ್ಕೆ ಮೊಟ್ಟೆ ಎಕ್ಕುತ್ತೆ ಅಂತ ಹೆಂಗೆ ಕಂಡು ಹಿಡಿಬೋದು ಅಂದರೆ, ಅದು ಪಿಕ್ಕೆ ಹಾಕುತ್ತಲ್ಲ, ಪಿಕ್ಕೆ ಒಂದು ಸ್ವಲ್ಪ ಜಾಸ್ತಿ ಗಲೀಜು ಜಾಸ್ತಿ ಬರುತ್ತೆ. ಅದು ನೋಡಿ ಕಂಡುಹಿಡಿಬೋದು ಫ್ರೆಂಡ್ಸ್. ನೀವು ಆಲ್ರೆಡಿ ಕಂಡುಹಿಡಿಬೋದು. ಪಿಕ್ಕೆ ಹಾಕೋದು ಗೊತ್ತಾಗುತ್ತೆ ನಿಮಗೆ. ಅದು ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ. ಮೇಲು ಫೀಮೇಲ್ ಪಕ್ಕದಲ್ಲೇ ಕೂತಿರುತ್ತೆ, ಮಡಕೆಯಿಂದ ಹೊರಗಡೆಗೆ. ಆಮೇಲೆ ಮೊಟ್ಟೆ ಇಟ್ಟೋಕ್ಕೆ ಅವೆಲ್ಲ ಪದೇ ಚೆಕ್ ಮಾಡೋಕ್ಕೆ ಹೋಗ್ಬಿಡಿ. ಯಾವುದು ಚೆಕ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಮೊಟ್ಟೆ ಇಟ್ಟೋಕ್ಕೆ. ಯಾಕಂದ್ರೆ ನೀವು ಫಸ್ಟ್ ಟೈಮ್ ಬಂದಿರುತ್ತಲ್ಲ, ಸ್ಟಾರ್ಟಿಂಗೇ ನೀವು ಅದಕ್ಕೆ ನೋಡಿ ಎದುರಿಸ್ಬಿಟ್ರೆ ಅದು ಬ್ರೀಡೇ ಮಾಡಲ್ಲ. ಆಮೇಲೆ ಅದು ನಿಮಗೆ ಒಂದು ಸರಿ ಬ್ರೀಡಿಂಗ್ ಆಗಿ ಅದು ನೀವು ಮರಿಯೆಲ್ಲ ಮಾಡಿ ಒಂದು ಸರಿ ಅಡ್ಜಸ್ಟ್ ಆಗ್ಬಿಟ್ರೆ, ಅದು ನೀವು ಕೈ ಹಾಕಿ ತೆಗೆದ್ರು ಅದು ನಿಮಗೆ ಇನ್ನೊಂದ್ಸರಿ ಬ್ರೀಡಿಂಗ್ ಆಗ್ತಾನೆ ಇರ್ತವೆ ಅವು. ಯಾಕಂದರೆ ಅಡ್ಜಸ್ಟ್ ಆಗಿರುತ್ತೆ ನಿಮಗೆ ಒಂದು ಬ್ರೀಡ್ ಆಗಂಟ. ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಬಡಿಸ್ಕೊಳ್ಳಿ ನಾವು ಫ್ರೆಂಡ್ಸ್. ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಇರುತ್ತೆ ನೋಡಿ, ಒಂದು ಆಲ್ರೆಡಿ ಮೊಟ್ಟೆಗೆ ಮರಿ ಮಾಡಿರುತ್ತೆ, ಅದು ಇನ್ನೊಂದು ಕಲ್ತ್ಕೊಂಡು ಅದು ಹಂಗೆ ಮಾಡುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನೋಡ್ತಾ ಪಕ್ಕದು ಹಂಗೆ ಆಗುತ್ತೆ. ನಿಮಗೆ ಒಂದೇ ಕೆಜಲ್ಲಿ 4 ಬಡ್ಸ್ಕೊಂಡು ಕಿತ್ತಾಡ್ತವೆ ಅಂದರೆ, ಇನ್ನೊಂದು ಕೇಜ್ ತಗೊಂಡ್ರೆ ಅದಕ್ಕೊಂದು ಸಪ್ರೇಟ್, ಇದಕ್ಕೊಂದು ಸಪ್ರೇಟ್ ಕೇಜ್ಗಳು ಮಾಡ್ಬಿಟ್ಟು ಬಿಡಿ ಫ್ರೆಂಡ್ಸ್. ನಿಮ್ಗೆ ಅನುಭವ ಆಗುತ್ತೆ, ಗೊತ್ತಾಗುತ್ತೆ ಫ್ರೆಂಡ್ಸ್. ಆಗ ನಿಮಗೆ ಈ ಮೊಟ್ಟೆ ಇಕ್ಕಿ ಒಂದು 18 ದಿವಸಕ್ಕೆ ಮೊಟ್ಟೆ ಹಚ್ಚಾಗುತ್ತೆ ಫ್ರೆಂಡ್ಸ್. ಮರಿ
ಓಪನ್ ಆಗುತ್ತೆ ಕರೆ ಒಂದೊಂದು ಮೊಟ್ಟೆ ಹಾಕೋದು ಒಂದು ದಿವಸ ಆದಮೇಲೆ ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಟ್ಟು ಮೊಟ್ಟೆ ಹಾಕುತ್ತೆ 4ರಿಂದ 5 ಮೊಟ್ಟೆ ಹಾಕುತ್ತೆ ಫ್ರೆಂಡ್. ನನ್ನ ಹತ್ರ ಇರೋವೆಲ್ಲ 6ರಿಂದ 7 ಮೊಟ್ಟೆ ಹಾಕಿದ್ದಾವೆ. ಅದ್ರಲ್ಲಿ ಹ್ಯಾಚ್ ಆಗೋದೇ 4ರಿಂದ 5 ಮರಿಗಳು ಫ್ರೆಂಡ್ಸ್. ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್, ನಿಮಗೆ ಮೊಟ್ಟೆ ಹಾಕಿ ಒಂದು 18 ದಿವಸಕ್ಕೆ ಹ್ಯಾಚ್ ಆಗುತ್ತೆ. ಫುಡ್ಡು ನೀವು ಸಾಫ್ಟ್ ಫುಡ್ಗಳು ಕೊಡ್ಬೋದು ಮರಿ ಆದಮೇಲೆ. ಅದು ನೀಟಾಗಿ ನೋಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಲೈಟ್ ಹಾಕ್ಬಿಡಿ. ಲೈಟು ನಾನು ಈಗ ಏನು ಮಾಡ್ತೀನಿ ಅಂದರೆ, ಈಗ 6 ಗಂಟೆಗೆ ಲೈಟ್ ಹಾಕಿರಿ 8 ಗಂಟೆಗೆ ಆಫ್ ಹೋಗ್ಬಿಟ್ಟು ಟರ್ಪಕ್ಲ ಇದು ಪೂರ್ತಿ ಸ್ಕ್ರೀನೇ ಎಳೆದ್ಬಿಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ 7 ಗಂಟೆಗೆ ಲೈಟ್ ಹಾಕ್ತೀರಿ. ಕೋಲ್ಡ್ ಇರುತ್ತಲ್ವಾ, ಸ್ವಲ್ಪ ಕೋಲ್ಡ್ ಜಸ್ಟ್ ರೂಮಿಗೆ ಟೆಂಪ್ರೇಚರ್ ಅಡ್ಜಸ್ಟ್ ಆಗಬೇಕು, ಅದು ಹಾಗಾಗಿ ಲೈಟ್ ಹಾಕಿರೋದು. ಈಗ 8 ಗಂಟೆಗೆ ಆಫ್ ಮಾಡ್ಬಿಡ್ತೀವಿ ಫ್ರೆಂಡ್ಸ್ ಲೈಟ್ ಎಲ್ಲನೇ. ಕೋಲ್ಡ್ ಈ ಥರ ಹೀಟಾಗಿರುತ್ತೆ ರೂಮು. ಹೀಟಾದರೆ ಏನಾಗುತ್ತೆ, ಅವಾಗ ಸ್ವಲ್ಪ ಬೆಚ್ಚಿಗಿರುತ್ತಲ್ಲ ಜಾಗ, ಹಾಗಾಗಿ ಇದು ಮಾಡ್ತೀವಿ, ಸ್ಕ್ರೀನ್ ಎಳೆದ್ಬಿಡ್ತೀವಿ ನೋಡಿ. ಸ್ಕ್ರೀನ್ ಪೂರ್ತಿ ಕವರ್ ಮಾಡಿಬಿಡ್ತೀವಿ. ಹಿಂಗೆ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಯಾರ್ಯಾರು ಬ್ರೀಡ್ ಮಾಡಿಸ್ತೀವಿ ಅಂತ ನಾನು ನೋಡ್ಬಿಟ್ಟು ಬ್ರೀಡ್ ಮಾಡ್ತೀಯ, ಅದಕ್ಕೆ ಪ್ರೈವಸಿ ಕೊಡಿ. ಜಾಸ್ತಿ ಅದು ನೋಡೋದು ಮಾಡೋಕ್ಕೆ ಹೋಗ್ಬಿಡಿ. ಒಂದು ಬ್ರೀಡ್ ಆಗಂಟ ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತವೆ ಫ್ರೆಂಡ್ಸ್. ಅವೇ